ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಶರಣಭೂಮಿ ಬಸವ ಕಲ್ಯಾಣ ಕಾಯಕ ಕ್ಷೇತ್ರ ಇಂಥ ಒಂದು ಪುಣ್ಯಭೂಮಿಯಲ್ಲಿ ಐತಿಹಾಸಿಕವಾಗಿ 9ನೇ ವರ್ಷದ ಒಂದು ಪವಿತ್ರ ಕುರಾನ್ ಪ್ರವಚನವನ್ನ ನಮ್ಮ ಜಮಾತೆ ಇಸ್ಲಾಂ ಹಿಂದ್ನವರು ಬಹಳ ಅರ್ಥಪೂರ್ಣವಾಗಿ ಆಯೋಜಿಸಿದ್ದಾರೆ. ನಿಜಕ್ಕೂ ನಮ್ಮ ಮಂಗಳೂರಿನ ಖ್ಯಾತ ಪ್ರವಚನಕಾರರಾಗಿರ್ತಕ್ಕಂಥ ಜನಾಬ್ ಮೊಹಮ್ಮದ್ ಕುಮಿ ಅವರು ಮಾನವನ ಉದ್ದೇಶ ಒಂದು ಇವತ್ತಿನ ವಿಶ್ವಶಾಂತಿಗಾಗಿ ಕುರಾನ್ನಲ್ಲಿರ್ತಕ್ಕಂಥ ಒಂದು ವಿಚಾರಧಾರೆಗಳು, ಮಾನವನ ಒಂದು ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದು ಮೌಲ್ಯಗಳನ್ನ ನಾವು ಅಳವಡಿಸ್ಕೊಂಡು, ಏನು ಕುವೆಂಪು ಅವರು ಹೇಳ್ತಕ್ಕಂಥ ಒಂದು ಮಾತು ಇದೆ, ಮನುಜ ಮತ ವಿಶ್ವಪಥ ಅಂತಕ್ಕಂಥ ವಿಚಾರಧಾರೆಗಳು, ಬಸವಣ್ಣವರು ಹೇಳಿರ್ತಕ್ಕಂಥ ಇವನಾರವ ಎನ್ನದೆ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನೂ ಯಾವುದೇ ಜಾತಿ ಮತ ಪಂಥ ಪಂಗಡ ಭೇದ ಇಲ್ಲಾರದಂತೆ, ಯಾವುದೇ ಹೆಣ್ಣು ಮಕ್ಕಳು ಅಂತಕ್ಕಂಥ ಭೇದ ಇಲ್ಲದೆ ನೋಡಿ. ಅವತ್ತಿನ ಕಾಲಘಟ್ಟದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಹೆಣ್ಣು ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾರೆ. ಹಾಗೂ ಸಾಂಪ್ರದಾಯಿಕವಾಗಿ ನಡೆದಿರತಕ್ಕಂಥ ಒಂದು ಮೌಢ್ಯತೆಯ ಅಂಧಕಾರವನ್ನು ತೊಲಗಿಸ್ಲಿಕ್ಕೆ, ಮೂರ್ತಿ ಪೂಜೆಯನ್ನ ತೊಲಗಿಸ್ಲಿಕ್ಕಾಗಿ ಸಾಕಷ್ಟು ಶ್ರಮಪಟ್ಟು ಅವರು ಒಂದು ಪವಿತ್ರ ಕುರಾನ್ ಮುಖಾಂತರವಾಗಿ ದೇವರ ಪ್ರತಿನಿಧಿಯಾಗಿ, ಅಂತಿಮ ಒಂದು ಪ್ರವಾದಿಯಾಗಿ ಇವತ್ತು ವಿಚಾರಧಾರೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಕಾಲಕ್ಕೆ ತಕ್ಕಂತೆ ಪರಿಸರ, ಒಂದು ಭಾಷೆ ಬೇರೆ ಬೇರೆ ಆಗಿರಬಹುದು, ಆದರೆ ಚಿಂತನೆಗಳು, ಮಹಾತ್ಮರ ಚಿಂತನೆಗಳು ಎಲ್ಲ ಕಾಲಕ್ಕೂ ಸಹಿತ ಸರ್ವಮಾನ್ಯವಾಗಿದ್ದಾವೆ. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन करें एक बेहतर कल की शुरुआत आज से। स्काई सनशाइन स्कूल स्टेप टुवर्ड्स बेटर फ्यूचर, जयशंकर कॉलोनी, शांति निकेतन ग्राउंड, पिस्वा कल्याण, नोबल पब्लिक स्कूल। ಹಾಗಾಗಿ ಇವತ್ತಿನ ಕಲುಷಿತ ವಾತಾವರಣದಲ್ಲಿ, ಇವತ್ತಿನ ಕೋಮುದೊಳ್ಳಿರಲಿ, ನಮ್ಮ ಭಾರತದಲ್ಲಿ ನಡೀತಕ್ಕಂಥ ಏನೋ ಒಂದು ದೇಶ ಪ್ರೇಮದ ಹೆಸರಿನಲ್ಲಿ ಕೋಮು ದ್ವೇಷಗಳನ್ನ ಇಟ್ಕೊಂಡು ಬಿತ್ತಾ ಇದ್ದಾರೆ. ಈ ಒಂದು ಸಂಘರ್ಷಕ್ಕೆ ಔಷಧ ಎಲ್ಲಿದೆ ಅಂತಂದ್ರೆ ಮಹಾತ್ಮರ ಮಾತುಗಳಲ್ಲಿದ್ದಾವೆ. ಅದಕ್ಕಾಗಿ ಏನು ಸರ್ವರಿಗೆ ಸಮಪಾಳು ಅಂತಕ್ಕಂಥ ಒಂದು ಮಾತು ಕೇವಲ ನಾಲಿಗೆಯ ತುದಿಯಲ್ಲಿ ಮಾತ್ರ ಇರೋದಲ್ಲ, ನಮ್ಮ ಅಂತರಂಗದಲ್ಲಿ ಅಳವಡಿಸ್ಕೊಳ್ಬೇಕಂತಕ್ಕಂಥ ವಿಚಾರಧಾರೆಗಳನ್ನ ಇವತ್ತು ಒಂದು ಬಸವ ಕಲ್ಯಾಣದಲ್ಲಿ ಈ ಒಂದು ಜಮಾತೆ ಇಸ್ಲಾಂ ಇಂದವರು ಪ್ರವಚನ ಮುಖಾಂತರವಾಗಿ ನಿಜಕ್ಕೂ ಸಹಿತ ಶ್ಲಾಘನೀಯ ಕಾರ್ಯವಾಗಿದೆ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಒಂದು ಅನುಭವ ಮಂಟಪ ಮಾದರಿಯಲ್ಲಿ ಇತ್ತು. ಎಲ್ಲಂದ್ರೆ ಎಲ್ಲ ಸರ್ವ ಜನಾಂಗದವರು, ರಾಜಕೀಯ ಮುತ್ಸದ್ದಿಗಳು, ಗಣ್ಯ ವ್ಯಕ್ತಿಗಳು, ಸ್ವಾಮೀಜಿಗಳು ಹಾಗೂ ಜನಸಾಮಾನ್ಯರು ಎಲ್ಲರನ್ನ ಒಳಗೊಂಡತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿತ್ತು. ನಿಜಕ್ಕೂ ಸಹಿತ ಇದು ನಿಜವಾಗಿರುವ ಕಲ್ಯಾಣದ ಹಬ್ಬ ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು, ದೇಶದೆಲ್ಲೆಡೆ ಸಂಚರಿಸಬೇಕು, ವಿಶ್ವದ ಎಲ್ಲೆಡೆನೂ ಸಹಿತ ಇಂಥ ಒಂದು ಕಾರ್ಯಕ್ರಮಗಳಾಗಿ ಪ್ರತಿಯೊಬ್ಬ ಮಾನವನು ಸಹಿತ ಪರಮಾತ್ಮನ ಒಂದು ಪ್ರತಿನಿಧಿಯಾಗಿ ಜೀವನವನ್ನ ಮಾಡಿ ಸಾರ್ಥಕವಾಗಿರ್ತಕ್ಕಂಥ ಬದುಕಿನಡೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ.